ಇಂಧನ ಇಲಾಖೆ ಡೀಲ್ ಇದು ತುಗಲಕ್ ರೂಲ್. ನೀವು ಕೇಳಿದ್ರಲ್ಲ ತುಗಲಕ್ ಅಂತ ಹೇಳಿದ್ರೆ ಅವ್ನಿಗೆ ಏನ್ ಮಾಡಬೇಕು ಮಾಡಬಾರ್ದು ಅನ್ನೋದೇ ಗೊತ್ತಿರಲ್ಲ. ಆನೆ ನಡೆದಿದ್ದೆ ಹಾದಿ ಅನ್ನೋದು ಒಂದು ಕಡೆ ಆದ್ರೆ ಹುಚ್ಚರ ಸಂತೆಯಲ್ಲಿ ಉಂಡೋನೆ ಜಾಣ ಅನ್ನೋ ರೀತಿಯಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ. ಇನ್ನು ಆ ಅಧಿಕಾರಿಗಳ ಪಿತಾಮಹ ಹೆಂಗಿರ್ಬೋದು ಅನ್ನೋದು ಸದ್ಯದ ಲೆಕ್ಕಾಚಾರ. ಎಸ್, ಲೆಟ್ಸ್ ಗೋ ಫಾರ್ ಅಪ್ಡೇಟ್ಸ್. ತದನಂತರದಲ್ಲಿ ಯಾವ ರೀತಿ ಕೆಲಸ ನಡೆಯುತ್ತೆ, ಯಾವ ರೀತಿ ಲಂಚ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿ ನಮ್ಮ ಜೊತೆಗೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರ ಜೊತೆ ನಾವು ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಲೆಟ್ಸ್ ಹಾವ್ ಅ ಲುಕ್. ಇಂಧನ ಇಲಾಖೆ ಡೀಲ್ ತುಗಲಕ್ ರೂಲ್. ಸಿದ್ದು ಹಾಗೂ ಹೈಕಮಾಂಡ್ಗೆ ತುಂಬಾ ಆಪ್ತರು. ಜಾರ್ಜ್ ಇಲಾಖೆಯಲ್ಲಿ ಏನ್ ನಡೀತಾ ಇದೆ? ಗೋಲ್ಮಾಲ್ ಆಗ್ತಾ ಇದೆ. ಅವ್ರ ಗೋಲೇ ಗೋಲ್ಮಾಲ್. ಇಂಧನ ಇಲಾಖೆಯ ಗುತ್ತಿಗೆಗಳಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಇದೆಯಾ ಅಂತ ಕೇಳಿದ್ರೆ ಹೌದು, ನಡೀತಾ ಇದೆ. ಇಂಧನ ಇಲಾಖೆಯಲ್ಲಿ ಕಮಿಷನ್ ಕೊಟ್ಟವರಿಗೆ ಮಾತ್ರ ಕಾಂಟ್ರಾಕ್ಟ್. ಹೌದು, ದಿಸ್ ಇಸ್ ದ ನ್ಯೂಸ್. ಪವರ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೀಲ್ ಅಂತ ಒಂದು ದೊಡ್ಡ ಆರೋಪ. ರಾಜ್ಯಪಾಲರು ಮತ್ತು ಸಿಎಂಗೆ ಹೋಯ್ತು ಡೈರೆಕ್ಟ್ ಕಂಪ್ಲೇಂಟ್. ದೂರ ಹೋಯ್ತು. ಏನಾಯ್ತು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಂಧನ ಇಲಾಖೆ ನೋಡಿ, ಧನ ಅನ್ನೋದು ಏನೆಲ್ಲ ಮಾಡಿಸುತ್ತೆ. ಇಂಧನ ಇಲಾಖೆ ಡೀಲ್ ತುಗಲಕ್ ರೂಲ್. ಸಿದ್ದು ಹಾಗೂ ಹೈಕಮಾಂಡ್ ಆಪ್ತ ಜಾರ್ಜ್, ಕೆಜೆ ಜಾರ್ಜ್, ಪವರ್ ಮಿನಿಸ್ಟ್ರು, ಅವ್ರು ನೋಡ್ಲೇಬೇಕಾದಂತ ಸುದ್ದಿ. ಅವ್ರಿಗೆ ಗೊತ್ತಿರುತ್ತೆ, ಆದ್ರೂ ನಾವು ಅವರಿಗೆ ಗಮನಕ್ಕೆ ತರಲೇಬೇಕು. ಇಂಧನ ಇಲಾಖೆಯ ಗುತ್ತಿಗೆಗಳಲ್ಲಿ ಏನೇನು ಆಗ್ತಾ ಇದೆ, ಭಾರಿ ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳಿದ್ರೆ ಹೌದು, ನಡೀತಾ ಇದೆ. ಇಂಧನ ಇಲಾಖೆಯಲ್ಲಿ ಕಮಿಷನ್ ಕೊಟ್ಟವ್ರಿಗೆ ಮಾತ್ರ ಕಾಂಟ್ರಾಕ್ಟ್. ಬರೀ ಇಲಾಖೆಯಲ್ಲಿ ಅಲ್ಲ ರೀ, ಎಲ್ಲ ಇಲಾಖೆಯಲ್ಲೂ ಅದೇ ದಂಧೆ ಅಂತ ಅನ್ನುವರು ಹಲವರಿದ್ದಾರೆ. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳಲೇಬೇಕು ಮತ್ತು ಎಚ್ಚರಿಸಲೇಬೇಕು ಅನ್ನುವ ಸದುದ್ದೇಶದಿಂದ, ಕಳಕಳಿಯಿಂದ, ಕಾಳಜಿಯಿಂದ ಅಶ್ವವೇಗ ನ್ಯೂಸ್ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಯಾವ ರೀತಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಕಾಂಟ್ರಾಕ್ಟರ್ ಯಾವ ರೀತಿ ಬೇಸತ್ತಿದ್ದಾರೆ, ಯಾಕೆ ಅನಾಹುತಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಡಲಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ. ಎಸ್, ಲೆಟ್ಸ್ ಗೋ ಫಾರ್ ಅನದರ್ ಅಪ್ಡೇಟ್. ಎಸ್, ಇಂಧನ ಇಲಾಖೆಯಲ್ಲಿ ಕಮಿಷನ್ ಕೊಡೋರ್ಗೆ ಮಾತ್ರನೇ ಕಾಂಟ್ರಾಕ್ಟ್ ಸಿಗೋದು. ಅರೆ, ಇದೇ ನಮ್ಗೆ ಗೊತ್ತಿಲ್ವಾ ಅಂತ ಹೇಳೋರು ಅನೇಕರಿದ್ದಾರೆ. ಅರ್ಹತೆ ಇಲ್ಲದ ಗುತ್ತಿಗೆದಾರರಿಗೂ ಕೂಡ ಬಹುಕೋಟಿ ಕಮಿಷನ್ ಭಾಗ್ಯ ಸಿಗ್ತಾ ಇದೆ ರೀ. ಸುಮಾರು 30% ಕಮಿಷನ್ ವರೆಗೂ ಕರ್ಮಕಾಂಡ ನಡೀತಾ ಇದೆ. ದಿಸ್ ಇಸ್ ದ ನ್ಯೂಸ್. ನೇರ ವ್ಯಾಪಾರಕ್ಕೆ ಇಳಿದಿದೆ ಇಂಧನ ಇಲಾಖೆ. ಆ ಒಂದು ಅತಿ ದೊಡ್ಡ ಆರೋಪವನ್ನ ಈಗ ಹೊತ್ತಿದೆ. ಬೆಂಗಳೂರಿನ ಸುದ್ವಿಕ್ ಎನರ್ಜಿ ಕಂಪನಿಯಿಂದ ಮುಖ್ಯಮಂತ್ರಿಗೆ ನೇರವಾಗಿ ದೂರು ದಾಖಲಾಗಿದೆ. ಸುದ್ವಿಕ್ ಎನರ್ಜಿ ಅಂಡ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ನ ಮಾಲೀಕರು MS ಮಂಜುನಾಥ್ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಎಳೆಯಾಗಿ ಇಂಚಿಂಚು ಮಾಹಿತಿಯನ್ನ ನಾವು ಪಡೆಯೋಣ. ಸುಮಾರು 30% ಕಮಿಷನ್ ವರೆಗೂ ಕೂಡ ಕರ್ಮಕಾಂಡ, ನೇರ ವ್ಯಾಪಾರಕ್ಕೆ ಇಳಿದಿದೆ ಇಂಧನ ಇಲಾಖೆ ಅನ್ನೋದು ದೊಡ್ಡ ಆರೋಪ ಈಗ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಸುದ್ವಿಕ್ ಎನರ್ಜಿ ಕಂಪನಿಯಿಂದ ಮುಖ್ಯಮಂತ್ರಿಗಳಿಗೆ ದೂರನ್ನ ಕೊಡಲಾಗಿದೆ. ಎಸ್, ಇದು ಪವರ್ ಬ್ರೋಕರ್ಸ್ ಡೀಲ್. ನೋಡಿ, GST ಅಂತ ಕೇಳಿದಿರಲ್ಲ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸಸ್ ಕೇಳಿರ್ತೀರಿ. ಇನ್ನೊಂದಿದೆ ಗೂಡ್ಸ್, GST ಅಂದ್ರೆ ಗುಡ್ಸೋದು, ಸಾರಿಸೋದು, ತೊಳೆಯೋದು ಅಂತ. ಹಂಗಾಗಿದೆ. G ಫಾರ್ ಜಾರ್ಜ್, S ಫಾರ್ ಸೇಲ್ಸ್, T ಫಾರ್ ಟ್ಯಾಕ್ಸ್ ಅನ್ನುವ ಹಂತಕ್ಕೆ ಬಂದೊದಗಿದೆ. ಓಕೆ, ಇದು ಹಲವರಿಗೆ ಅನುಭವಕ್ಕೆ ಬಂದಿರ್ಬೋದು. ಕೆಲವ್ರು ಏನು ಮಾಡ್ತಾರೆ ನೋಡ್ರಿ, ಇವ್ರ ಜೊತೆ ಯಾರಿಗೆ ಗುದ್ದಾಡೋದು ಅಂತ ಹೇಳಿ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅನ್ಯಾಯ ನಡೀತಾ ಇದ್ರು ಸುಮ್ಮನೆ ಇರ್ತಾರೆ. ಆದರೆ ಕೆಲವರು ಎಚ್ಚೆತ್ತುಕೊಂಡು ಇಲ್ಲ, ಬೇರೆ ಯಾರಿಗೂ ಹಿಂಗೆ ಆಗಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಡಬೇಕು, ಜೊತೆಗೆ ನಾವು ಕೂಡ ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ಪ್ರಜ್ಞಾವಂತಿಕೆಯಿಂದ, ಆ ಒಂದು ವಿಚಾರಧಾರೆಯಿಂದ ನಮ್ಮ ಜೊತೆಗೆ ಇವತ್ತು ಸುದ್ವಿಕ್ ಎನರ್ಜಿ ಆ್ಯಂಡ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಮಾಲೀಕರಾಗಿರುವಂಥ ಶ್ರೀಯುತ MS ಮಂಜುನಾಥ್, ಓಕೆ, ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ನಮ್ಮ ಜೊತೆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀವಿ, ವೈಯಕ್ತಿಕವಾಗಿ ಚೆನ್ನಾಗಿದ್ದೀವಿ. ಆದರೆ ಬಿಸ್ನೆಸ್ ವಿಚಾರದಲ್ಲಿ ತುಂಬ ಬೇಜಾರಿದೆ ಸರ್. ಯಾಕೆ ಸರ್, ಏನಾಯಿತು ಸರ್? ಸರ್, ಈಗ ನಾನು ನ್ಯಾಯವಾಗಿ ಬಿಸ್ನೆಸ್ ಮಾಡಬೇಕು ಅಂತ ನಮ್ಮ ಉದ್ದೇಶ. ಅಲ್ಲಿ ಆ ಥರ ಇರೋದೇ ಇಲ್ಲ. ಓಕೆ, ಪ್ರತಿ ಸರಿ ನಾನು ಇದು 2017ರಲ್ಲಿ ನಾನು ಮೊದಲಿಗೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಈ ಥರ ವ್ಯವಸ್ಥೆಗಳಿದ್ದಾವೆ ಅಂತ. 2017ರಲ್ಲಿ ಹೀಗೆ ಯಾರೋ ಹೋಗೋದು, ಡೀಲ್ ಮಾಡ್ಕೊಳ್ಳೋದು, ಅವರೇ ಹೆಂಗೆ ಬೇಕೋ ಹಾಗೆ ಟೆಂಡರ್ ನಿಯಮಗಳನ್ನ. ಮೂಲತಃ MS ಮಂಜುನಾಥ್ ಯಾರು, ಅವರು ಹೆಂಗೆ ಸಮಸ್ಯೆನ ಯಾವಾಗ
ಎದುರಿಸ್ಕೊಂಡು ಬಂದ್ರು? ಅಲ್ಲ ಎಷ್ಟು ವರ್ಷಗಳಿಂದ ನೀವು ಕಾಂಟ್ರಾಕ್ಟರ್ ಕೆಲಸ ನಾನು ಮಾಡ್ತಾ 20 ವರ್ಷಗಳಿಂದ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿದ್ದೀನಿ. ಹಾ, ಮುಂಚೆ ಸಿವಿಲ್ ಗುತ್ತಿಗೆದಾರನಾಗಿ ಮಾಡ್ತಿದ್ದೆ. ಓಕೆ. ಮತ್ತೆ ಎಲೆಕ್ಟ್ರಿಕಲ್ ಫೀಲ್ಡ್ಗೆ ನಾನು ಎಲೆಕ್ಟ್ರಿಕಲ್ ಓದಿದ್ರಿಂದ ಎಲೆಕ್ಟ್ರಿಕಲ್ ಫೀಲ್ಡ್ಗೆ ಬರೋಣ ಅಂತ ಎಲೆಕ್ಟ್ರಿಕಲ್ ಗುತ್ತಿಗೆಗಳು ಮಾಡ್ತಾ ಇದ್ದೀನಿ. 2017 ತನಕ ನನ್ನ ಪಾಡಿಗೆ ನಾನು ಟೆಂಡರ್ ಹಾಕ್ತಿದ್ದೆ. ನನಗೆ ಎಲ್ಲೋ ಒಂದು 4-5 ಕಡೆ ಹಾಕಿದ್ರೆ ಎಲ್ಲೋ ಒಂದು ಕಡೆ ಟೆಂಡರ್ ಸಿಕ್ತಿತ್ತು, ಮಾಡ್ತಿದ್ವಿ. ಸೊ ಖುಷಿಯಾಗಿತ್ತು. 2017ರಲ್ಲಿ ನನಗೆ ಶಾಕ್ ಆಯಿತು. ಒಂದು ಟೆಂಡರ್ ಕರೀತಾರೆ, ಇಮಿಡಿಯೇಟ್ ಆ ಟೆಂಡರು ಪೋರ್ಟಲಿಂದ ಮಾಯ. ಯಾಕೆ ಹಿಂಗಾಯಿತು ಅಂತ ನೋಡಿದ್ರೆ ಒಂದು 4-5 ದಿನಕ್ಕೆ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ಪೋರ್ಟಲಲ್ಲಿ. ಏನಾಗುತ್ತೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಟೆಂಡರ್ಗಳು ಫ್ರೇಮ್ ಮಾಡಿಕೊಂಡು ಒಬ್ಬ ಮ್ಯಾನುಫ್ಯಾಕ್ಚರರು ಗುತ್ತಿಗೆದಾರನಾಗಿರಬೇಕು, ಮ್ಯಾನುಫ್ಯಾಕ್ಚರರು ಅದರಲ್ಲಿ ಇನ್ವಾಲ್ವ್ ಆಗಿರಬೇಕು.